ಎದ್ದು ಹೋಗಿ ಎದ್ದು ಏನು ಮಾಡಿ ಜಳಕ ಮಾಡಿ ಅಂಗಡಿಗೆ ಹೋಗಿ ಏನು ಮಾಡಿ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಿ ಏನು ಮಾಡಿ ಅಲ್ಲ ವ್ಯಾಪಾರ ಮಾಡಿ ಬರ್ತೈತೆ ಒಂದು ಮದುವೆ ಮಾಡ್ಕೊಂಡು ಏನು ಮಾಡಿ ಅದನ್ನು ಇವನೇ ಹೇಳ್ಬೇಕು. ಮದುವೆ ಮಾಡ್ಕೊಂಡು 2 ಮಕ್ಕಳು ಹಾಡಿದ ಮೇಲೆ ಏನು ಮಾಡಬೇಕು? ಅವ್ರಿಗೆ ಶಾಣ್ಯಾರ ಮಾಡಿ ಏನು ಮಾಡಬೇಕು? ಅವ್ರಿಗೊಂದು ನೌಕರಿ ಉದ್ಯೋಗಕ್ಕೆ ಹಚ್ಚಿ ಅಲ್ಲ ನೌಕರಿ ಉದ್ಯೋಗಕ್ಕೆ ಹಚ್ಚಿಂದ ಏನು ಮಾಡ್ಬೇಕು? ಅಲ್ಲ ನೌಕರಿ ಉದ್ಯೋಗಕ್ಕೆ ಹಚ್ಚಿಂದ ಅವ್ರು ಮಸ್ತ್ ದುಡಿತಾರ, ರೊಕ್ಕ ಕಳಿಸ್ತಾರೆ ತಿಂಗಳ ಅವಾಗ ಆರಾಮ್ ಮಕ್ಕೋಬಹುದು. ನೀನು ನಾ ಈಗೇನ್ ಮಾಡಾಕತ್ತೀನಿ? ಈಗ ಮುಕ್ಕೊಂಡಿನೇ ನೀನು ಆರಾಮ್. ಇಷ್ಟ ಆರಾಮ್ ಇರೋ ಸಲುವಾಗಿ ಇಷ್ಟ ಕಷ್ಟಪಡಿಗೆ ಆರಾಮ ಅದೇವ್ ನಾವು. ದುಡಿಬೇಕು ಮನುಷ್ಯ. ನಿಸರ್ಗ ಕಲಿಸಿದ್ದೇನು ಅಂದ್ರೆ ಸದಾ ಕೆಲಸ ಮಾಡ. ಇದು ನೆನಪಿಟ್ಟಿರ್ಬೇಕು ಮನುಷ್ಯ. ಏನು ನೆನಪಿಡುದು ಅಂದ್ರೆ ಭಾಳ ಮಂದಿ ಅಂತಿರ್ತಾರ ಹುಡುಗಿ ಬೆಳಕರ ಹರಿಲ್ರಿ, ಬೆಳಕರ ಹರಿದು ಬಿಟ್ರು ಯಾರಿಗಾರ ಒಂದಿಷ್ಟು ಒಪ್ಪಿಗೆ ಹಾಕಿ ಹೋಗೋದಂತ ಕೆಲವಿಷ್ಟು ಮಂದಿ ಇರ್ತಾರೆ. ಕೆಲವಿಷ್ಟು ಮಂದಿ ಏನಂತ ಎದಕ್ಕೆ ದುಡಿದ್ರಿ? ನಮ್ಮ ಅಜ್ಜ ನಮ್ಮಪ್ಪ ಜಗ್ಗಿ ಮಾಡಿ ಎದಕ್ಕೆ ದುಡಿಬೇಕಂತ ಕೆಲವು ಮಂದಿ ಅಂತಿರ್ತಾರೆ. ಕೆಲವು ಮಂದಿ ಅಂತಿರ್ತಾರೆ ಕಷ್ಟಪಟ್ಟು ದುಡಿಬೇಕು ಅಂತ ಇರ್ತಾರೆ. ನೀವು ನೋಡಿ, ನಾ ದುಡಿಲಿಲ್ಲ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಮಾಡಿದ ಅಡಿಗೆನ ನಾವು ಉಣ್ಣಾಕತ್ನಿ ಅಂತ, ನಮ್ಮ ಅಜ್ಜ ನಮ್ಮಪ್ಪ ಮಾಡಿದ ಆಸ್ತಿ ಒಳಗೆ ನಾವು ಉಂಡ್ರ ನಾನು ದುಡಿದಿದ್ದಾನಲ್ಲ, ಅದು ಅವ್ರು ಮಾಡಿದ್ದು ನಿನ್ನಿದ್ ಉಂಡ್ರೆ ನಾ ಹಳಸಿದಂಗ. ಮತ್ತೆ ಇನ್ನೊಬ್ರಿಗೆ ಯಾರಿಗಾರೆ ಮೋಸ ಮಾಡಿ ನಾವು ಉಂಡೆ ಅಂದ್ರ ಅದು ಇನ್ನೊಬ್ರಿಗೆ ಅಂಜಲು ಉಂಟಂಗ ಮನುಷ್ಯ. ಯಾವುದು ಉಂಡು ಅಂದ್ರೆ ಏನು ಕಷ್ಟಪಟ್ಟ ನನ್ನ ಅವರ ಹನಿಗಳಿಂದ ಬಂದೈತೆಲ್ಲ ಅದು ದೇವರು ನನ್ನ ತಟ್ಟೆಯೊಳಗೆ ಹಾಕಿದ ಕಾಯ ಪ್ರಸಾದ. ಅದಕ್ಕೆ ಮನುಷ್ಯ ದುಡಿದು ಬದುಕುವುದು, ಒಳ್ಳೆಯದನ್ನ ನೋಡಿ ಬದುಕುವುದು, ಒಳ್ಳೆಯದನ್ನ ಕೇಳಿ ಬದುಕುವುದು, ಒಳ್ಳೆಯದನ್ನ ಮಾಡಿ ಬದುಕುವುದು. ಜೀವೇಮ ಶರದಶ. ಒಂದು 100 ವರ್ಷ ದೇವರ ಆಯುಷ್ಯ ಕೊಟ್ಟನಲ್ಲ, ಹಿಂಗ ಚಂದ ಕೇಳಿ, ಚಂದ ನೋಡಿ, ಚಂದ ಮಾಡಿ, ಸಂತೋಷ ಪಟ್ಟು ಬದುಕುವುದೇ ಜೀವನ. ದೇವರಿಂಥ ಒಂದು ಸುಂದರ ಜೀವನ ಕೊಟ್ಟಾನ. ಇಷ್ಟೆಲ್ಲ ಪೂಜೆಯನ್ನು ಕರೆಸಿದ್ರಿ ನೋಡಿ, ಇಷ್ಟು ಜನ ಸೇರಿ ಮತ್ತೆ ಇಷ್ಟೆಲ್ಲ ಧಾರಾವಾಹಿ ಬಿಟ್ಟು ಈಗೆಲ್ಲ ಬಂದಿರಲ್ಲ. ಏನು ಕಾಲ ಕೆಟ್ಟೈತಿ ಅಂತ ಹೇಳ್ತಾರಲ್ಲ, ಏನೋ ಕಾಲ ಕೆಟ್ಟಿಲ್ಲ. ಇಷ್ಟೆಲ್ಲ ಇದ್ದು ಸಹಿತ ಒಂದು 4 ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಇಷ್ಟು ಜನ ಸೇರಿರಲ್ಲ. ಕಾಲ ಒಳ್ಳೆಯ ಐತಿ ಅನ್ನೋದಕ್ಕಿದೆ ಒಂದು ಸಾಕ್ಷಿ. ಇದಕ್ಕಿಂತ ಸಾಕ್ಷಿ ಇದೆ. ಅದಕ್ಕೇನು ಪ್ರಮಾಣ ಕೊಟ್ಟು ಅಂದ್ರೆ ಇಷ್ಟು ಹೊಗುವಂತಿರ್ಬೇಕು ನಿಮಗೆ ಯಾವಾಗಲೂ ಅಷ್ಟೇ. ಇದಕ್ಕೇನು ಪ್ರಮಾಣ ಕೊಡೈತೆ? ಎಷ್ಟು ಒಳ್ಳೆಯ ಎಷ್ಟು ಯುವಕರು ಒಳ್ಳೆ ವ್ಯವಸ್ಥೆ ಮಾಡಿದಾರ. ನಿಮಗೆಲ್ಲ ಒಳ್ಳೇದಾಗ್ಲಿ. ಒಂದು ಸಣ್ಣ ಕಿವಿ ಮಾತೇನಂದ್ರೆ, ಏನ ಪ್ರವಚನ ಎಲ್ಲ ಕರೆಸ್ರಿ, ಸಮಯ ಇದ್ದಾಗ ಬರ್ಬೋದು ಹೋಗ್ಬೋದು, ಒಂದು ಸ್ವಲ್ಪ ಕಡಿಮೆ ಆಗ್ತದೆ, ಪ್ರಶ್ನೆ ಇಲ್ಲ. ಬಹಳ ಆಡಂಬರ ಮಾಡಕ್ ಹೋಗ್ಬೇಡ್ರಿ, ಏನ್ ಅವಶ್ಯಕತೆಗಳು ಇಲ್ಲ, ತಿಳಿತಿಲ್ಲ. ಮತ್ತು ನೋಡೋರಿಗೆ ಇದು ಕಣ್ಕೀಸರಾಗಬಾರ್ದು. ಏನಿದೆ ಇಲ್ಲಿ, ನಾವು ಒಂದಿಷ್ಟು ಮಾತು ಹೇಳೋದೈತಿ, ನೀವು